ಉತ್ತರ ಕನ್ನಡದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಹೀಗಾಗಿ ಗಂಗಾವಳಿಯ ಅಬ್ಬರ ಕೂಡ ಹೆಚ್ಚಾಗಿದೆ. ನದಿಯಲ್ಲಿ ನೀರು ಹೆಚ್ಚಿದ ಹಿನ್ನೆಲೆ ಕಾರ್ಯಾಚರಣೆಗೆ ಅಡ್ಡಿಯಾಗಿರೋದು. ಭಾರೀ ಮಳೆಯಿಂದಾಗಿ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. ನದಿಯಲ್ಲಿ ಶವಗಳ ಹುಡುಕಾಟ ನಡೆಸ್ತಾ ಇದ್ದಾರೆ ಎನ್ಡಿಆರ್ಎಫ್ ಮತ್ತೆ ಎಸ್ಡಿಆರ್ಎಫ್ ತಂಡದ ಸಿಬ್ಬಂದಿ. ನದಿಯಲ್ಲಿ ಕಂಟೈನರ್ ಮತ್ತು ಬೈಕ್ ಅನ್ನು ಕೂಡ ಮತ್ತೊಂದು ತಂಡ ಹುಡುಕಾಡ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕರು ಸ್ಥಳಕ್ಕೆ ಬರದ ಹಾಗೆ ಅಲ್ಲಿ ನಿಷೇಧ ಹೇರಿದ್ದಾರೆ. ಸ್ಥಳದಲ್ಲೇ ಜಿಲ್ಲಾಡಳಿತ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಜೊತೆಗೆ ಪೊಲೀಸ್ ಸಿಬ್ಬಂದಿ ಕೂಡ ಸ್ಥಳದಲ್ಲೇ ಇದ್ದು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಬಹಳ ಚಾಲೆಂಜಿಂಗ್ ಅನ್ಸುವಂತ ಕಾರ್ಯಾಚರಣೆ ಇದಾಗಿದೆ. ಯಾಕಂದ್ರೆ ಮಳೆಯಂತೂ ಬ್ರೇಕ್ ಕೊಡ್ತಾನೆ ಇಲ್ಲ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿರೋ ಪ್ರದೇಶದಲ್ಲಿ ಮತ್ತೆ ಅಲ್ಲಿ ಗುಡ್ಡ ಜರುಗ್ತಾ ಇರೋ ಆತಂಕದ ನಡುವೆನೆ ಈ ಕಾರ್ಯಾಚರಣೆ ಮಾಡಬೇಕಾಗಿರೋದ್ರಿಂದ ಒಂದು ಕಡೆ ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸ, ಮತ್ತೊಂದು ಕಡೆ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ಗ್ಯಾಸ್ ಟ್ಯಾಂಕರ್ ಏನಿದೆ ಯಾವುದೇ ರೀತಿ ಹಾನಿ ಆಗದ ಹಾಗೆ, ಗ್ಯಾಸ್ ಲೀಕೇಜ್ ಆಗದ ಹಾಗೆ ಅದನ್ನು ಹೊರತೆಗೆಯುವಂಥ ಎರಡು ಕಾರ್ಯಾಚರಣೆಗಳು ಸ್ಥಳದಲ್ಲಿ ನಡೀತಾ ಇರೋದ್ರಿಂದ ಇದರ ಮಧ್ಯೆ ಮಳೆ ಇನ್ನೂ ಹೆಚ್ಚಾಗಿದೆ. ಹೀಗಾಗಿ ಗಂಗಾವಳಿ ನದಿ ಸಂಪೂರ್ಣ ಉಕ್ಕಿ ಹರಿತಾ ಇದೆ. ಇದೇ ನದಿಯಲ್ಲಿ ಶವಗಳ ಹುಡುಕಾಟವನ್ನು ಸದ್ಯ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡ ನಡೆಸ್ತಾ ಇದ್ದಾರೆ. ಶಾಸಕರು ನಿನ್ನೆ ಇಲ್ಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಗುಡ್ಡ ಕುಸಿತ ಆಗೋ ಸಾಧ್ಯತೆ ಇತ್ತು. ಸೊ ಸಾರ್ವಜನಿಕರಿಗೆ ನಿಷೇಧ ಹೇರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂದೀಪ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಸುರಿಯುವ ಮಳೆ ಈ ಕಾರ್ಯಾಚರಣೆಗೆ ಸಾಕಷ್ಟು ತೊಂದರೆಯನ್ನು ನೀಡುತ್ತಿರತಕ್ಕಂಥದ್ದು. ಇವತ್ತು ನಾವು ಗಂಗಾವಳಿ ನದಿಯ ಪಕ್ಕದಲ್ಲಿ ನಿಂತ್ಕೊಂಡಿದ್ದೇವೆ. ಈ ಪ್ರದೇಶದ ಪಕ್ಕದಲ್ಲೇ ಗುಡ್ಡ ಕುಸಿತ ಆಗಿರತಕ್ಕಂಥದ್ದು. ಈ ಗಂಗಾವಳಿ ನದಿಯಲ್ಲೇ ಈಗೇನು ಸುಮಾರು 6 ಮೃತದೇಹಗಳು ಸಿಕ್ಕಿರತಕ್ಕಂಥದ್ದು. ಒಟ್ಟು ಸುಮಾರು ಒಂದು 10ಕ್ಕೂ ಅಧಿಕ ಜನ ನಾಪತ್ತೆ ಆಗಿದ್ದಾರೆ ಅನ್ನೋ ಸದ್ಯದ ಮಾಹಿತಿ. ಅವರ ಹುಡುಕಾಟ ಈಗ ಗಂಗಾವಳಿ ನದಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಇಲ್ಲಿವರೆಗೆ ಅಂದರೆ ಗುಡ್ಡದ ಪಕ್ಕದಲ್ಲೇ ನದಿ ಇದ್ದಿದ್ದು, ಆ ಗುಡ್ಡದ ಮಣ್ಣು ಈಗ ದಬ್ಬಿ ನದಿಗೆ ಬಿದ್ದಂತಹ ಹಿನ್ನೆಲೆಯಲ್ಲಿ ನದಿಗೆ ಬಿದ್ದಂತಹ ಸುಮಾರು 6 ಜನ ಈಗ ಮೃತಪಟ್ಟಿರತಕ್ಕಂಥದ್ದು. ಮಣ್ಣಿನಲ್ಲಿ ಸಿಲುಕಿ ಜೊತೆಗೆ ನದಿಗೆ ಬಿದ್ದು ಮೃತಪಟ್ಟಿದ್ದಾರೆ. ಅವರ 6 ಮೃತದೇಹಗಳನ್ನು ಬೆಳಗ್ಗೆ ಇವತ್ತು ಅಂದರೆ ಗುಡ್ಡ ಕುಸಿತ ಆದ ದಿನವೇ 4 ಮೃತದೇಹಗಳು ಸಿಕ್ಕಿತ್ತು. ಇವತ್ತು 2 ಮೃತದೇಹಗಳು ಸಿಕ್ಕಿದೆ. ಆದರೆ ಮಳೆಯ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಗಂಗಾವಳಿ ನದಿ ಉಕ್ಕಿ ಹರಿತಿದೆ. ಅಂದರೆ ನಾವು ನಿನ್ನೆ ಸಹ ಗಮನಿಸಬಹುದಾಯಿತು. ಇದೇ ಪ್ರದೇಶದಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಇಬ್ಬರೂ ಸಹ ಕಾರ್ಯಾಚರಣೆ ಮಾಡಿದರು. ಬೋಟ್ಗಳ ಮೂಲಕ ಹೋಗಿ ಆ ಮೃತದೇಹಗಳ ಹುಡುಕಾಟನ ಕಾರ್ಯಾಚರಣೆ ಮಾಡಿದರು. ಮೂಲಗಳ ಪ್ರಕಾರ ಯಾರಿಗೂ ಎಷ್ಟು ಜನ ಮೃತಪಟ್ಟಿರಂತ ಗೊತ್ತಿಲ್ಲ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಜನರು ಬಿದ್ದಿದ್ದಾರೆ ಅವರ ದೇಹಗಳು ನದಿಯಲ್ಲಿ ತೇಲಿ ಬರಬಹುದು ಅನ್ನೋ ಒಂದು ಹುಡುಕಾಟನ ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಮಾಡ್ತಿರತಕ್ಕಂಥದ್ದು. ಮತ್ತು ನದಿಯಲ್ಲಿ ನೀರಿನ ಪ್ರಮಾಣ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಅಂದರೆ ಘಟ್ಟದ ಪ್ರದೇಶದ ಮೇಲ್ಗಡೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿರತಕ್ಕಂಥದ್ದು. ಅದು ಅಂಕೋಲಾ ತಾಲೂಕಿನಲ್ಲಿ ಹೆಚ್ಚಿನ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ನದಿಯಲ್ಲಿ ಉಕ್ಕಿ ಹರಿತಾ ಇದೆ. ಹಿನ್ನೆಲೆಯಲ್ಲಿ ಬೋಟ್ಗಳನ್ನು ಸಹ ದಡದಲ್ಲೇ ಕಟ್ಕೊಂಡು ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ. ಅಂದರೆ ನೀರಿನ ಪ್ರಮಾಣ ಕಡಿಮೆ ಆದರೆ ಮತ್ತು ಮಳೆ ಕಮ್ಮಿ ಆದರೆ ಕಾರ್ಯಾಚರಣೆ ಮಾಡ್ಬೋದಂತ. ಜೊತೆಗೆ ಅಧಿಕಾರಿಗಳು ಸಹ ಈಗ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸರ್ ಇಲ್ಲಿ ಮಳೆ ಇರೋ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ? ಏನಿಲ್ಲ ಸರ್, ಈಗ ಸ್ವಲ್ಪ ಇವತ್ತು ಹೆವಿ ರೇನ್ ಇದೆ, ಜಾಸ್ತಿ ಮಳೆ ಆಗ್ತಾ ಇದೆ. ಈಗ ಸ್ವಲ್ಪ ಕಡಿಮೆ ಆಗೋದು, ಈಗ ಮತ್ತೆ ಹಾಕ್ತಾ ಇದೀವಿ, ಸರ್ಚಿಂಗ್ ಹೋಗ್ತಾ ಇದೀವಿ. ಈಗ ಮತ್ತೆ ಸರ್ಚ್ ಮಾಡ್ತೀವಿ. ಬೆಳಗ್ಗೆ 2 ಬಾಡಿ ರಿಕವರಿ ಮಾಡಿದ್ದೀವಿ. ಒಂದು ಮಗುವಿಂದು, ಇನ್ನೊಂದು ಒಂದು ಮೇಲು, ಒಂದು ಫೀಮೇಲು. ಸರ್ ಎಷ್ಟು ಕಿಲೋಮೀಟರ್ ದೂರ ಇತ್ತು ಸರ್ ಈ ಬಾಡಿ? 11 ಕಿಲೋಮೀಟರ್. ಇನ್ನೊಬ್ಬರು ಅಧಿಕಾರಿ ನಮ್ಮೊಟ್ಟಿಗಿದ್ದಾರೆ. ಸರ್ ನೀವೇ ಕಾರ್ಯಾಚರಣೆಗೆ ಇಳಿದಿದ್ರಿ, ಇಲ್ಲಿ ಏನು ಗಮನಿಸ್ತೀರಿ ಸರ್? ಬಾಡಿ ಓವರ್ಫ್ಲೋ ಜಾಸ್ತಿ ಇದೆ. ನಿನ್ನೆಯಿಂದ ಮಳೆ ಸಿಕ್ಕಾಪಟ್ಟೆ ಬೀಳ್ತಾ ಇದೆ. ಮೇಲೆ ಮಲೆನಾಡಲ್ಲೂ ಬೀಳ್ತಾ ಇದೆ, ಇಲ್ಲೂ ಬೀಳ್ತಾ ಇದೆ. ಮಳೆ ಜಾಸ್ತಿ ಆಗಿರೋದ್ರಿಂದ ನದಿ ಮಟ್ಟ ಸುಮಾರು ಈಗ ಒಂದು 2 ಅವರಲ್ಲಿ ಒಂದು 3-3.5 ಫೀಟು ಎತ್ತರ ಬಂತು. ಮತ್ತು ದೊಡ್ಡ ದೊಡ್ಡ ಮರಗಳು ತೇಲಿ ಬರ್ತಾ ಇದೆ. ಅದು ಒಂದು ಸ್ವಲ್ಪ ನಮ್ಮ ಕಾರ್ಯಾಚರಣೆಗೆ ಅಡೆತಡೆ ಆಗ್ತಾಯಿದೆ. ಮತ್ತು ಕನ್ಫರ್ಮೇಷನ್ ಬಾಡೀಸ್ ಇಲ್ಲ. ಮಣ್ಣೆಲ್ಲ ಬಿದ್ದಿರೋದು ನೋಡಿದರೆ ಈಗ ಆಲ್ಮೋಸ್ಟ್ ಆಗೋದು JCB ಮತ್ತು ಇದ್ರ ಕೆಲಸ ಅದರದ್ದು ಅಲ್ಲಿ ನಡೀತಾನೆ ಇದೆ. ನೋಡಬೇಕು, ಇನ್ನೊಂದು ನಾಳೆ ಒಂದು ದಿನ ಟೈಮ್ ತಗೋಬೋದು. ಇದು ಎಸ್ಡಿಆರ್ಎಫ್ ಅಧಿಕಾರಿಗಳ ಅಭಿಪ್ರಾಯ. ಇವ್ರು ಹೇಳೋ ಪ್ರಕಾರ ಈಗ ನಾವೊಂದು ಬೈಕನ್ನು ಗಮನಿಸಿದ್ರಿ, ಲಾರಿ ಬ್ಯಾನೆಟಲ್ಲಿದೆ, ಅವರು ಸಹ ಗಮನಿಸಿರಿ. ಮೃತದೇಹಗಳು ಏನಾದರೂ ಮಣ್ಣಲ್ಲಿ ಸಿಕ್ಕಾಕೊಂಡ್ರೆ ಅದನ್ನು ತೆಗೆಯೋದು ಭಾಳ ಕಷ್ಟ. ನದಿಯ ಮೇಲೆ ತೇಲ್ ಬಂದರೆ ಮಾತ್ರ ನಾವು ತೆಗೆಯೋಕ್ಕೆ ಸಾಧ್ಯ ಅಂತಾರೆ. ಜೊತೆಗೆ ಈ ಮಣ್ಣನ್ನು ಅಂದರೆ ಕಾರ್ಯಾಚರಣೆಗೆ ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಸ್ವತಃ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಅಪಾಯ ಇದೆ. ಮತ್ತು ಇದೇ ರೀತಿ ಮಳೆ ಬಿದ್ದರೆ ನಮಗೆ ಕಾರ್ಯಾಚರಣೆಗೆ ತೊಡಕಾಗ್ತದೆ ಅನ್ನೋ ಒಂದು ಅಭಿಪ್ರಾಯನ ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಈಗ ವ್ಯಕ್ತಪಡಿಸಿರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ಈ ಮಧ್ಯೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಭೀತಿ ಮತ್ತೆ ಮುಂದುವರೆದಿದೆ. ಗುಡ್ಡ ಕುಸಿತ ಆಗ್ತಾ ಇರೋದಕ್ಕೆ ಅರಣ್ಯ ನಾಶನೇ ಕಾರಣನಾ? ಅರಣ್ಯ ನಾಶವಾದ ಜಾಗದಲ್ಲೇ ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇದೆ.
ಪರಿಸರದ ಮೇಲಿನ ದಬ್ಬಾಳಿಕೆಯೇ ಈ ಅನಾಹುತಕ್ಕೆ ಕಾರಣ ಅಂತ ನ್ಯೂಸ್ ಫಸ್ಟ್ ಮೂಲಕ ವಿಜ್ಞಾನಿ ಡಾಕ್ಟರ್ NV ನಾಯ್ಕ ಎಚ್ಚರಿಕೆ ನೀಡಿದ್ದಾರೆ. ಅರಣ್ಯ ನಾಶ ಮಾಡಿರೋದ್ರಿಂದನೇ ಇವತ್ತು ಈ ಪರಿಸ್ಥಿತಿಯನ್ನು ತಂದುಕೊಂಡಿದ್ದೀವಿ. ಯಾವ ಭಾಗದಲ್ಲಿ ಅರಣ್ಯ ನಾಶ ಆಗಿದೆಯೋ ಅಲ್ಲೇ ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇದೆ ಅಂತ. ಈ ಬಗ್ಗೆ ವಿಜ್ಞಾನಿ ಡಾಕ್ಟರ್ NV ನಾಯ್ಕ ಅವರನ್ನು ನಮ್ಮ ಪ್ರತಿನಿಧಿ ಸಂದೀಪ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ಈ ಬಗ್ಗೆ ನೋಡೋಣ. ಜಿಲ್ಲೆಯ ಹಲವೆಡೆ ಈಗ ಗುಡ್ಡ ಕುಸಿತ ಅನ್ನೋದು ಸಾಕಷ್ಟು ಸಾರ್ವಜನಿಕರಿಗೆ ಏನು ಆತಂಕವನ್ನು ಎಡೆಮಾಡಿಕೊಡ್ತಿರತಕ್ಕಂಥದ್ದು. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತ ಇದೀಗ ಸಾಕಷ್ಟು ಪ್ರದೇಶದಲ್ಲಿ ಆಗ್ತಾ ಇದೆ. ಮತ್ತು ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತದಿಂದ ಸಾಕಷ್ಟು ಹಾನಿಯಾಗಿರತಕ್ಕಂಥದ್ದು. ಇದೇ ಸ್ಥಳದಲ್ಲಿ ಕಳೆದ 2 ತಿಂಗಳ ಹಿಂದೆ ಏನು ಕಾರವಾರದ ಪ್ರಸಿದ್ಧ ಏನು ಪರಿಸರ ತಜ್ಞರಾದಂತಹ ಡಾಕ್ಟರ್ VN ನಾಯ್ಕರವರು ಸ್ಥಳದಲ್ಲೇ ನಿಂತು ಈ ಭಾಗದಲ್ಲಿ ಗುಡ್ಡ ಕುಸಿತತೆ ಅನ್ನೋ ಒಂದು ಮಾಹಿತಿಯನ್ನು ಸಹ ನೀಡಿದರು. ಜೊತೆಗೆ ಏನು ಜಿಲ್ಲಾಡಳಿತಕ್ಕೆ ಸಹ ತಿಳಿಸಿದ್ರು. ಆದರೆ ಯಾರೂ ಎಚ್ಚೆತ್ತುಕೊಳ್ಳಲಿಲ್ಲ. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಪರಿಸರ ತಜ್ಞರಾದಂತಹ VN ನಾಯ್ಕರು ಇದ್ದಾರೆ. ಸರ್, ಈಗ ರಾಷ್ಟ್ರೀಯ ಹೆದ್ದಾರಿ ಶಿರೂರಿನಲ್ಲಿ ಗುಡ್ಡ ಕುಸಿದಿದೆ, ಸಾಕಷ್ಟು ದೊಡ್ಡ ದುರಂತ ಸರ್. ಇವೆಲ್ಲ ಕಾರಣ ಏನು ಸರ್ ಇದಕ್ಕೆ? ಈಗಾಗಲೇ ನಿಮಗೆ ಶಿರೂರು ಗುಡ್ಡ ಕುಸಿತದ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ ಪ್ರಶ್ನೆ. ಇದಕ್ಕಿಂತ ಮೊದಲಿಗಿಂತ ಅಲ್ಲಿ 3 ಜನ ಮಕ್ಕಳು ಗುಡ್ಡ ಕುಸಿದವಾಗ ಬಿದ್ದಿದ್ದಾರೆ. ನಾನು ಚಿಕ್ಕವನಿದ್ದಾಗಿನಿಂದ ಹುಬ್ಬಳ್ಳಿ ರಸ್ತೆ ಇರ್ಬೋದು ಅಥವಾ ಈ ರಸ್ತೆ ನಿರ್ಮಾಣ ಹಂತದಲ್ಲಿ ನಡೆದಂತಹ ವ್ಯವಸ್ಥೆಗಳನ್ನು ನೋಡಿದವಾಗ ಈ ಗುಡ್ಡ ಕುಸಿತ ಸಾಮಾನ್ಯವಾಗಿ ನಡೀತಾನೆ ಇರ್ತದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಈ ಕಾರವಾರದಿಂದ ಮಂಗಳೂರು ಹೆದ್ದಾರಿಯಲ್ಲಿ ನಡೆಯುವಂಥ ಅವೈಜ್ಞಾನಿಕ ಕಾಮಗಾರಿಯಿಂದ ಆಗುತ್ತಿರುವ ಗುಡ್ಡ ಕುಸಿತ ಈಗಷ್ಟೇ ನಿಲ್ಲೋದಲ್ಲ, ಇನ್ನು ಮುಂದೆ ಸಹಿತ ಸಾಕಷ್ಟು ಆಗುವ ಸಾಧ್ಯತೆಗಳಿವೆ. ಯಾಕಂತ ಹೇಳಿದರೆ ಪೂರ್ಣ ಪ್ರಮಾಣದಲ್ಲಿ ಅವೈಜ್ಞಾನಿಕವಾಗಿ ಮಣ್ಣನ್ನು ತೆಗಿತಾ ಇದ್ದಾರೆ. ಮೊದಲನೇದಾಗಿ ಈ ಭೂವಿಜ್ಞಾನ ಅಧಿಕಾರಿಗಳು ಈ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಯಾಕಂತ ಹೇಳಿದರೆ ಮಣ್ಣಿನ ಗುಣ ನೋಡಿ ಅಲ್ಲಿ ವಿಪತ್ತು ನಿರ್ವಹಣೆಯ ಚಟುವಟಿಕೆಗಳನ್ನು ಮಳೆಗಾಲಕ್ಕೆ ಮೊದಲೇ ನಾವು ಮಾಡುವ ಅವಶ್ಯಕತೆ ಇರ್ತದೆ. ಪ್ರತಿ ಬಾರಿನೂ ಮಳೆಗಾಲ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ನಡೆಯುವುದಂತ ಹೇಳಿದರೆ ಏನಾದ್ರು ಅನಾಹುತ ಆದಮೇಲೆ ಚಿಂತನೆ ಮಾಡ್ತಾರೆ ಹೊರತು ಮೊದಲೇ ಮಾಡೋದಿಲ್ಲ. ವಿಶೇಷವಾಗಿ ಯಾವುದೇ ಆಧುನಿಕ ತಂತ್ರಜ್ಞಾನ ಬಳಸಿ ನಾವು ರಸ್ತೆ ನಿರ್ಮಾಣ ಕೆಲಸಗಳನ್ನು ಮಾಡುವಾಗ ಅಥವಾ ಬೇರೆ ಯಾವುದೇ ಕೆಲಸಗಳನ್ನು ಮಾಡುವಾಗ ಅದರಿಂದ ಆಗಬಹುದಾದ ಅಪಾಯಗಳ ಬಗ್ಗೆ ಮೊದಲು ಚಿಂತನೆ ಮಾಡಬೇಕಾಗ್ತದೆ. ಈ ಚಿಂತನೆ ಮಾಡೋದು ನಿಜವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ ಒಂದು ಜಿಲ್ಲೆಯಲ್ಲಿ ಇರ್ತದೆ, ರಾಜ್ಯದಲ್ಲಿ ಇರ್ತದೆ, ರಾಷ್ಟ್ರದಲ್ಲಿ ಇರ್ತದೆ. ಅವರು ಈ ಬಗ್ಗೆ ಚಿಂತನೆ ಮಾಡಬೇಕು. ಒಂದು ಹೆದ್ದಾರಿ ನಿರ್ಮಾಣ ಮಾಡುವಾಗ ಅದರಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ ಅದು ಅವೈಜ್ಞಾನಿಕ ಕಾರ್ಯವಿಧಾನ ಅಂತ ನಾವು ಹೇಳ್ತೇವೆ. ಈ ಗುಡ್ಡ ಕುಸಿತ ತಡಿಬೋದಾಗಿತ್ತಲ್ಲ ಸರ್, ಏನು ಮಾಡ್ಬೋದಾಗಿತ್ತು? ಖಂಡಿತವಾಗಿ ತಡಿಬಹುದಿತ್ತು. ಇಲ್ಲಿ 3 ಇಲಾಖೆಗಳ ಸಮನ್ವಯ ಮುಖ್ಯವಾಗಿ ಬೇಕಾಗ್ತದೆ. ಸುಮಾರು 10 ವರ್ಷದಿಂದ ಈ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯಲ್ಲಿ ಅರಣ್ಯ ನಾಶಕ್ಕಾಗಿ ಅದನ್ನು ಬದಲಿ ವ್ಯವಸ್ಥೆ ಮಾಡಲಿಕ್ಕಾಗಿ ಸಾಕಷ್ಟು ಹಣವನ್ನು ಸರ್ಕಾರಕ್ಕೆ ಕಾಂಟ್ರಾಕ್ಟ್ ತಗೊಂಡಂತಹ ಒಂದು ಸಂಸ್ಥೆ ನೀಡ್ತದೆ. ಆ ಹಣವನ್ನು ನಿರ್ವಹಣೆ ಸಮರ್ಪಕವಾಗಿ ಮಾಡಬೇಕು. ಗಿಡ ಮರಗಳನ್ನು ಕಡಿದವಾಗ ಬದಲಿ ಗಿಡ ಮರಗಳನ್ನು ನೆಡಲಿಕ್ಕೆ ಬೇರೆ ಯಾವುದೋ ಪ್ರದೇಶನ ಆಯ್ಕೆ ಮಾಡ್ಕೋತಾರೆ. ಬದಲಿಗೆ ಎಲ್ಲಿ ಈ ಅರಣ್ಯಗಳನ್ನು ಕಟ್ ಮಾಡಿರ್ತಾರ ಅಲ್ಲಿ ಬದಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಗಿಡಗಳನ್ನು ಆ ಪ್ರದೇಶದಲ್ಲಿ ನೆಡಬಹುದಾಗಿತ್ತು. ಗ್ರೀನ್ ಕೆನೋಪಿ ಅಂತ ಮಾಡಬೇಕು. ಈಗ ಏನಾಗಿದೆ, ಯಾವುದೇ ವಿಶೇಷವಾಗಿ ನಮ್ಮ ಕರಾವಳಿ ತೀರದಲ್ಲಿ ಮಣ್ಣು ಬೀಳೋದು ಯಾವಾಗ ಅಲ್ಲಿ ಮೇಲೆ ಹಸಿರು ಇಲ್ಲದೆ ಇರಬೇಕು, ಬೇರು ಕೊಡುವಂಥ ಗಿಡ ಮರಗಳಿರಬೇಕು, ಮಣ್ಣು ಲೂಸ್ ಆಗಿರಬೇಕು, ನೀರು ಗುಡ್ಡದ ಒಳಗೆ ಮಣ್ಣಿನ ಒಳಗೆ ಸೇರ್ತಾ ಇರಬೇಕು. ಇಲ್ಲಿ ನಡೆದಿರೋ ಘಟನೆಯನ್ನು ನೋಡಿದರೆ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದಂದರೆ ಗುಡ್ಡದ ಮೇಲೆ ಬಿದ್ದಂಥ ಮಳೆ ನೀರು ಭೂಮಿಯೊಳಗೆ ಇಂಗಿ ಮಣ್ಣನ್ನು ದೂಡಿ ಹೊರಗೆ ಹಾಕಿದ್ರಿಂದ ಮಣ್ಣು ಅಷ್ಟೆಲ್ಲ ಪ್ರಮಾಣದಲ್ಲಿ ಕುಸಿದಿದೆ. ಅದ್ರ ಮೂಲ, ಈ ಗುಡ್ಡ ಕುಸಿತಕ್ಕೆ ಮೂಲನ ಹುಡುಕೋದಿದ್ರೆ ನಾವು ಗುಡ್ಡ ಹತ್ತಿ ಎಲ್ಲಿ ನೀರಿನ ಸಂಗ್ರಹ ಆಗಿ ಎಲ್ಲಿಂದ ಒತ್ತಡ ಆಗಿದೆ ಅನ್ನೋದು ನೋಡಬೇಕು. ಯಾಕಂತ ಹೇಳಿದರೆ ಈ ಮಣ್ಣೇನಿದೆ, ಮಣ್ಣು ಲೂಸ್ ಸಾಯಿಲ್ ಅಂತ ಹೇಳ್ತೇವೆ. ಇದು ಏನು ಪರಿಸರ ತಜ್ಞರಾದಂತಹ VN ನಾಯ್ಕರ ಅಭಿಪ್ರಾಯ. ಅಭಿವೃದ್ಧಿ ಹೆಸರಿನಲ್ಲಿ ಗುಡ್ಡವನ್ನು ತೆರವು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಯಂತ್ರಗಳನ್ನು ಬಳಸ್ತಾ ಇದ್ದಾರೆ. ಇವೆಲ್ಲದರ ಪರಿಣಾಮ ಇವತ್ತು ದುರ್ಘಟನೆ ನಡೀತಾ ಇರತಕ್ಕಂಥದ್ದು. ಮುಂಜಾಗ್ರತೆ ವಹಿಸ್ತಿದ್ರೆ ಇನ್ನೂ ಹೆಚ್ಚಿನ ಈ ರೀತಿ ಗುಡ್ಡ ಕುಸಿತ ಪ್ರಕರಣ ಆಗತ್ತೆ ಅನ್ನೋ ಒಂದು ಅಭಿಪ್ರಾಯನ ಪರಿಸರ ತಜ್ಞರು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.